ಎಲ್ಲ ಲೆಕ್ಕನೂ ಚುಪ್ತ ಮಾಡೇ ಹೋಗೋದು. ಮಾಯಾ ಅಕ್ಕ, ಇದು ನನ್ನ ಮನೆ. ನನ್ನನ್ನ ನೀವು ಎಲ್ಲೂ ಕಳ್ಸಕ್ಕಾಗಲ್ಲ. ನನಗೆ 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 ಸವಾಲಾಗ್ತೀಯಾ ನಿನ್ನ? ಸ್ವಾತಿ, 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 ಮಾವ, ಸ್ವಾತಿ ಇಲ್ಲಿದ್ದಾಳೆ ನೋಡಿ. ಸ್ವಾತಿ, ಇಲ್ಲೇನ್ ಮಾಡ್ತಿದ್ಯಾ? ಸ್ವಾತಿ, ಸ್ವಾತಿ ಎಲ್ಲೋಗಿದೆ ಸ್ವಾತಿ? ನಾನು ಆಗ್ಲಿಂದ ಹುಡುಕ್ತಾನೆ ಇದ್ದೀನಿ. ಏನಕ್ಕೆ ಇಲ್ಲಿ ಬಂದಿದ್ಯಾ? ನಿನಗೋಸ್ಕರ ಮನೆಯೆಲ್ಲ ಹುಡುಕಿದಾಯ್ತು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ಇಲ್ದೇ ಇದ್ದೆ ಯಾರು ಹೇಗಿರ್ತಾರೆ ಅಂತ ನೋಡ್ಬೇಕಾಗಿತ್ತು ಅಪ್ಪ. ಒಬ್ಬೊಬ್ರಿಗೆ ತುಂಬಾ ಬೇಜಾರಾಗಿತ್ತು. ಯಾರು? ನನ್ನ ಓಲ್ಡ್ ಅಮ್ಮ ನೋಡಿ, ಇನ್ನು ಭಯದಲ್ಲೇ ಇದ್ದಾರೆ. ಏ, ಮೊದಲು ತರಲೆ ಮಾಡೋದನ್ನ ಕಮ್ಮಿ ಮಾಡು. ನೋಡಿ ಮಾವ ಹೇಗ್ ಮಾತಾಡ್ತಾಳೆ ಅಂತ. ಇರ್ಲಿ ಬಿಡು, ಎಲ್ರು ಒಳಗಡೆ ನಡೀರಿ. ಬಾ ಸ್ವಾತಿ. ಬರ್ತಿರೋ ಕೋಪಕ್ಕೆ ನಿಮಗೆ ಎಷ್ಟು ಕೋಪ ಬರ್ತಿದೆ ಅಂದಮೇಲೆ ನನಗೆ ಎಷ್ಟು ಬರಬಾರ್ದು. ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಬನ್ನಿ ಮಾವ, ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ನಾಳೆ ಚಿತ್ರಕ್ಕನ ಪುಣ್ಯತಿಥಿ. ಆ ದಿನನ ಹೇಗ್ ಮರಿಲಿ ಬೀಳಿ? ನನ್ನ ಸರ್ವಸ್ವನ ಅವಳೆ ಆಗಿದ್ಲು. ಜೀವನ ಪೂರ್ತಿ ಜೊತೆಗಿರ್ತಾಳೆ ಅನ್ಕೊಂಡೆ. ಏನ್ ಮಾಡ್ತೀಯ? ಎಲ್ಲ ವಿಧಿಯಾಟ. ಆ ದೇವ್ರು ಎಲ್ಲಿ ಸಂತೋಷ ಇಟ್ಟಿರ್ತಾನೋ ಅಲ್ಲೇ ದುಃಖನೂ ಇಟ್ಟಿರ್ತಾನೆ. ಇರ್ಲಿ ಬಿಡು, ಎಲ್ಲ ನನ್ನ ಹಣೆ ಬರಹ. ಆಮೇಲೆ ನಾಳೆ ಇಟ್ಕೆ ಫ್ಯಾಕ್ಟ್ರಿ ರೈಸ್ ಮಿಲ್ ಅವ್ರಿಗೆ ದುಡ್ಡು ಬಟ್ಟೆ ಕೊಡಬೇಕು, ಅನ್ನದಾನ ಮಾಡಿಸ್ಬೇಕು, ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು. ಇನ್ನೂ ಎಷ್ಟು ಕೆಲಸಗಳಿದೆ ಗೊತ್ತಾ? ಮಾವ, ನೀವ್ ಇನ್ನೊಂದು ವಿಚಾರ ಮಾಡ್ತಿದ್ದೀರಾ. ನಾಳೆ ಸ್ವಾತಿ ಹುಟ್ಟುಹಬ್ಬ ಕೂಡ. ಸ್ವಾತಿ ಹುಟ್ಟುದಬ್ಬ ಮತ್ತೆ ಚಿತ್ರನ್ ಪುಣ್ಯತಿಥಿ ಎರಡೂ ಒಂದೇ ದಿವಸ ಬಂದಿದೆ ಅಲ್ವಾ? ನಾನು ಮರ್ತೇ ಹೋಗಿದ್ದೆ ನೋಡು. ಒಂದು ಮರ ಉರುಳೋದ್ರೆ ಅದೇ ಜಾಗದಲ್ಲಿ ಇನ್ನೊಂದು ಚಿಕ್ಕ ಗಿಡ ಚಿಗುರುತ್ತಂತೆ. ಚಿತ್ರ ತನ್ನ ಜೀವನನ ಸ್ವಾತಿಗೆ ದಾರಿ ಎರೆದಿದ್ದಾಳೆ ಅನಿಸ್ತಿದೆ. ಅಪ್ಪ, ಬಾಪುಟ, ನಿನ್ನ ನೋಡ್ತಿದ್ರೆ ಏನಕ್ಕೆ ಚಿತ್ರ ನೆನಪಾಗ್ತಾಳೆ ಅಂತ ಈಗ ನನಗೆ ಗೊತ್ತಾಯ್ತು. ಮಾವ, ನಾವ್ ಎಲ್ರೂ ಹುಟ್ಟುಹಬ್ಬನ ಹೇಗೆ ಆಚರಿಸ್ತಿದ್ವೋ ಅದಕ್ಕಿಂತ ಹೆಚ್ಚಾಗಿ ಸ್ವಾತಿ ಹುಟ್ಟುಹಬ್ಬನ ಆಚರಿಸೋಣವಾ? ಸ್ವಾತಿ ಹುಟ್ಟುಹಬ್ಬ ಅಂದ್ಮೇಲೆ ಮುಗೀತು. ಊರ್ನಲ್ಲಿ ಊರಬ್ಬ ಮಾಡಿದಾಗ ಎಲ್ರನ್ನೂ ಕರೆಸಿ ಉತ್ಸವ ಮಾಡೋಣ ಬಿಡು. ಮಾವ, ನಾನೀಗ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ನಾಳೆ ಚಿತ್ರಕ್ಕ ತೀರ್ಕೊಂಡಿದ್ದ ದಿನ. ನಾಳೆ ನಾವೆಲ್ಲರೂ ಅವ್ರ ನೆನಪಲ್ಲೇ ಕಳಿಬೇಕೆ ಹೊರತು ಸಂಭ್ರಮ ಪಡೋದು ತಪ್ಪು ಅನ್ಸುತ್ತೆ. ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಮೇಲಿಂದ ನೋಡ್ತಿರೋ ಚಿತ್ರಕ್ಕ ಬೇಜಾರು ಪಡ್ಕೊಂಡ್ರು ಪಡ್ಕೋಬಹುದು. ನಾವು ಸ್ವಾತಿ ಹುಟ್ಟುಹಬ್ಬನ ಇನ್ನೊಂದು ದಿವಸ ಸೆಲೆಬ್ರೇಟ್ ಮಾಡೋಣ, ಏನಂತೀರಾ? ಚಿತ್ರಕ್ಕ ತೀರ್ಕೊಂಡಿದ್ದು ಸ್ವಾತಿ ಹುಟ್ಟಿದ್ದು ಎರಡು ಒಂದೇ ದಿನ ಆಗಿರೋದ್ರಿಂದ ಚಿತ್ರಕ್ಕ ಏನ್ ಬೇಜಾರು ಮಾಡ್ಕೊಳ್ಳಲ್ಲ. ಅಕ್ಕನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮುದ್ದು ಮಾವಂಗೆ ಏನ್ ಇಷ್ಟ ಆಗುತ್ತೋ ಚಿತ್ರಕ್ಕಂಗೂ ಅದೇ ಇಷ್ಟ ಆಗತ್ತೆ. ಹಾಗಿದ್ಮೇಲೆ ಸ್ವಾತಿ ಹುಟ್ಟುಹಬ್ಬನ ನಾವೆಲ್ಲರೂ ಸೇರ್ಕೊಂಡು ಆಚರಿಸೋದ್ರಲ್ಲಿ ತಪ್ಪೇ ಇಲ್ಲ. ಏನ್ ಮಾವ, ನಾನು ಹೇಳಿದ್ ಕರೆಕ್ಟ್ ತಾನೆ? ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನೋ ಮಾತೇ ಇಲ್ಲ. ಸ್ವಾತಿ ಮೇಲೆ ಚಿತ್ರನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ. ಆಮೇಲೆ ಪುಟ್ಟ, ಒಂದಷ್ಟು ಡ್ರೆಸ್ಗಳನ್ನ ತರಿಸಿದ್ದೀನಿ. ನಿನ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ.
ಸರಿ ಅಪ್ಪ. ಸರಿ, ನಾನು ಬರ್ತೀನಿ. ಸರಿ ಮಾವ. ಅಕ್ಕ ಅಕ್ಕ ಬಿಡಿ ಅಕ್ಕ. ಅಕ್ಕ ಏನೇ ನಿನಗ್ ನೀನ್ ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ಹೇಳು? ಆಗ್ಲಿಂದ ಬರ್ತ್ಡೇ ಬೇಡ ಬೇಡ ಅಂತ ಹೇಳ್ತಿದ್ರೆ ತಲೆ ಎಲ್ಲ ಮಾತಾಡ್ತಿದ್ಯಾ? ಕೊಬ್ಬ? ಹೇಳಿದ್ದು ತಲೆ ಒಳಗ್ ಹೋಗಿಲ್ಲ ಅಂದ್ರೆ ತೆಪ್ಪಗ್ ಒಂದ್ ಕಡೆ ಬಿದ್ದಿರ್ಬೇಕು. ಏನ್ ಬೇಕು ಏನ್ ಬೇಡ ಅಂತ ತೀರ್ಮಾನ ಮಾಡೋದಕ್ಕೆ ನಾನಿದ್ದೀನಿ. ನೀನ್ ಯಾರೇ? ಈ ಮನೇಲಿ ಏನೇ ಇದ್ರು ನಂದೇ ಕಾನೂನು, ನಾನು ಹೇಳ್ದಾಗೆ ನಡಿಬೇಕು. ಯಾಕಂದ್ರೆ ಮುತ್ತು ಮಾವನ್ ಮದ್ವೆ ಆಗೋಳು ನಾನು. ಏನೇ ಏನ್ ಹೇಳು? ಹಿಂದೆ ಮುಂದೆ ಯಾರು ಇಲ್ಲ, ಈ ಮನೇಲಿ ದಂಡವಾಗಿ ತಿನ್ಕೊಂಡ್ ಬಿದ್ದಿದ್ಯಾ. ಅದ್ರಲ್ಲಿ ಈ ಅನಾಥೆಗೆ ಬರ್ತ್ಡೇ ಬೇರೆ ಕೇಳು. ಅಕ್ಕ ದಯವಿಟ್ಟು ಹಾಗೆ. ಅನಾಥೆನ ಅನಾಥೆ ಅಂದೇನೆ ಇನ್ನೇನ್ ದೇವತೆ ಅನ್ನಕ್ಕಾಗತ್ತಾ? ಬಾಯಿ ಮುಚ್ಕೊಂಡಿರ್ಬೇಕು, ತುಟ್ಟಿಕ್ ಪಿಟ್ಟಿಕ್ ಅನ್ಬಾರ್ದು. ಈ ಅನಾಥೆಗೆ ಈ ಅನಾಥೆ ಸಪೋರ್ಟ್ ಬೇರೆ. ತಿನ್ನ ಗತಿ ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಬೇಡು. ಸಾಕು. ಯಾರನ್ನ ಅನಾಥೆ ಅಂತಿದ್ದೀರಾ? ಸ್ವಾತಿಗೆ ಯಾರು ಇಲ್ಲ ಅನ್ಕೋಬೇಡಿ. ನಾನಿದ್ದೀನಿ, ಮುತ್ತು ಮಾವ ಇದ್ದಾರೆ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸಹಿಸಲ್ಲ. ಇನ್ನೊಂದ್ಸರಿ ಅವಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಈ ಬೆಳ್ಳಿ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ನಾಳೆ ನಿಮಗಿಷ್ಟ ಇದ್ರೆ ಜೊತೆಲಿರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಬೆಳ್ಳಿ ಇನ್ನೊಂದು ಸದ ನಿಮ್ಮಿಂದಲೂ ಬರಬಾರ್ದು. ನಾಳೆ ನಾನು ಸ್ವಾತಿ ಹುಟ್ಟಬ್ಬನ ಮಾಡೇ ಮಾಡ್ತೀನಿ. ಅದಕ್ಕೇನಾದ್ರೂ ತೊಂದರೆ ಮಾಡಿದ್ರೆ ನಾನ್ ಕೆಟ್ಟೋಳಾಗಬೇಕಾಗತ್ತೆ. ಹುಷಾರ್. ಬಾ ಸ್ವಾತಿ. ಮಾಯಾ, ಇಷ್ಟೊತ್ತು ಮಾತಾಡಿದ್ದು ನಮ್ಮ ಬೆಳ್ಳಿನೇನಾ? ಇವಳಿಗೆ ಈ ಥರ ಇನ್ನೊಂದು ಮುಖ ಇದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಚಿಕ್ಕಿ, ನನಗ್ ನಿಜವಾಗ್ಲು ನಿನ್ ಮಾಯ ಅಕ್ಕನ್ ಬೈದಿದ್ದು ನಂಬಕ್ಕೆ ಆಗ್ತಿಲ್ಲ ಗೊತ್ತಾ? ನೀನ್ ನಂಬೋದಿರ್ಲಿ ಸ್ವಾತಿ, ನನಗೆ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಹೇಗ್ ನಡೀತು ಅಂತ ಯೋಚನೆ ಮಾಡ್ತಿದ್ದೀನಿ. ಹಾಗ ಒಂದೊಂದ್ಸಲಿ ಆಗತ್ತೆ. ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರಲ್ಲ, ಆದ್ರೆ ಆ ಟೈಮ್ಗೆ ಅದೇ ಬರುತ್ತೆ. ನೀನ್ ಹೀಗ್ ಮಾತಾಡೋದಕ್ಕೆ ಏನ್ ಕಾರಣ ಇರ್ಬೋದು ಹೇಳು? ನಿನ್ನ ಅನಾಥ ಅಂದಿದ್ದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲ. ಅದು ಎಲ್ಲಿತ್ತೋ ಕೋಪ ಗೊತ್ತಿಲ್ಲ, ತಕ್ಷಣಕ್ಕೆ ಬಂದಿದ್ದು ಒಂದೇ ಮಾತು, ನೀವ್ ಸ್ವಾತಿ ಹುಟ್ಟದಬ್ಬ ಆಚರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಆಚರಿಸ್ತೀವಿ, ನಿಮ್ ಪಾಡಿಗೆ ನೀವಿರಿ ಅಂತ ಅಂದ್ಬಿಟ್ಟೆ. ಹಾ,
ಒಂಥರ ಶಕ್ತಿ ಬಂದ್ಬಿಡುತ್ತಲ್ಲ ಮೈಗೆ. ಹ್ಞೂ ಇರ್ಬೋದು ಸ್ವಾತಿ. ನೀನೀಗ ಬರೀ ಬೆಳ್ಳಿ ಅಲ್ಲ, ಸೂಪರ್ ವುಮನ್. ಸೂಪರ್ ವುಮನಾ? ಹಾ, ಸೂಪರ್ ಮ್ಯಾನ್ ತರ ಸೂಪರ್ ವುಮನ್. ನನ್ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ನೀನ್ ಅದನ್ನ ಸಹಿಸ್ಕೊಳ್ಳಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಅದು ಮಾಯಾ ಅಕ್ಕ ಆಗಿರ್ಲಿ ಯಾರೇ ಆಗಿರ್ಲಿ, ನಿಂದು ಒಂದೇ ಆವಾಜು, ಎಲ್ರು ಗಪ್ಚುಪ್ ಆಗ್ಬಿಡ್ತಾರೆ. ಮತ್ತೆ ಈ ಚಿಕ್ಕ ಹುಡುಗಿ ಹುಡ್ದಪ್ಪನ ಬೇಡ ಅಂತ ಹೇಳಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಅವ್ರು ಹೇಳೋದು ಸರಿನೇ ಅಲ್ವಾ ಚಿಕ್ಕಿ? ನಾನ್ ಹುಟ್ಟಿದ ದಿನಾನೇ ಚಿತ್ರಮ್ಮ ಸತ್ತಿದ್ದು ಅಲ್ವಾ? ಆ ದಿನಾನ ಎಲ್ರು ಖುಷಿಯಾಗಿದ್ರೆ ಅದ್ ಸರಿನಾ ಹೇಳು? ನನ್ ಹುಟ್ಟಿದ ಹಬ್ಬನ ಯಾವತ್ತಾದ್ರೂ ಮಾಡ್ಬೋದು, ಆದ್ರೆ ಆ ದಿನಾನ ಚಿತ್ರಮ್ಮಂಗೋಸ್ಕರನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುತ್ತು ಮಾವ ಹೇಗ್ ನಿನ್ನ ಮಗಳ ತರ ನೋಡ್ತಿದಾರೋ ಚಿತ್ರಮ್ಮನೂ ಹಾಗೆ ತನ್ನ ಮಗಳ ತರಾನೇ ನೋಡ್ತಿರ್ತಾರೆ. ಮಕ್ಕಳು ಹುಟ್ಟಿದ ದಿನಾನ ಯಾವ ತಂದೆ ತಾಯಿನೂ ಬೇಜಾರಲ್ಲಿ ನೋಡಲ್ಲ. ನನಗನ್ಸೋ ಪ್ರಕಾರ ಚಿತ್ರಕ್ಕನು ಎಲ್ಲೋ ಒಂದ್ ಕಡೆ ನಿಂತು ನಿನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಮುತ್ತು ಮಾವ ಚಿತ್ರಕ್ಕನ ಪ್ರೀತಿ ನಿನಗೆ ಯಾವತ್ತೂ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ. ನೀನು ಈ ಮನೆ ಮಗಳೇನೆ ಕೋತಿ. ನನಗ್ ಜೀವ ಕೊಟ್ಟವ್ರು ಒಬ್ರು ಅಂದ್ರೆ ಆ ಜೀವನ್ ಕಾಪಾಡ್ದವಳು ಇನ್ನೊಂದ್ ತಾಯಿ ನೀನು. ನೀನ್ ಅಳ್ಬೇಡ ಚಿಕ್ಕಿ, ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನ್ ಹತ್ರ ನನಗೂ ಅಳು ಬರುತ್ತೆ. ನಿನ್ನನ್ನು ನಾನು ಎಲ್ಲೂ ಕಳ್ಸಲ್ಲ. ಬೇಡ ಮಾಯಾ, ನನ್ನ ಮಾತು ಕೇಳು. ಬನ್ನಿ ಅದಕ್ಕೆ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಅದಕ್ಕೆ ಸರಿ, ಈಗ ನಾನು ಏನು ಮಾಡಬೇಕು? ಕೆನ್ನೆ ಮೇಲೆ ಬಾರಿಸಿ. ಮಾಯಾ, ಹೀಗಿದೆಲ್ಲ ಬೇಕಾ? ಬೇಕು ಅಂತಾನೆ ಕೇಳ್ತಿರೋದು. ಅದಕ್ಕೆ ನನ್ನ ಕೆನ್ನೆ ಮೇಲೆ ಬಾರಿಸಿ. ಇದನ್ನ ಹೊಡೆಯೋದನ್ನಲ್ಲ, ಮುಟ್ಟೋದಂತಾರೆ. ಹೊಡೆದ್ರೆ ಕೆನ್ನೆ ಕೆಂಪಾಗ್ಬೇಕು, ವಿಲ ವಿಲ ಅಂತ ಒದ್ದಾಡ್ಬೇಕು, ಬರಬೇಕು. ಒಂದೇ ಏಟಲ್ಲಿ ಅವಮಾನ ಅಂದ್ರೆ ಏನನ್ನೋದು ನನಗೆ ಗೊತ್ತಾಗ್ಬೇಕು. ಹೊತ್ತಿಗೆ ಹೊಡೀರಿ. ನಿಮ್ಗೆ ಹೇಳ್ತಿರೋದು ಹೊಡೀರಿ ಅದಕ್ಕೆ. ಇನ್ನೊಂದು ಹೊಡೀರಿ. ಹೊಡೀರಿ ಅದಕ್ಕೆ. ಇನ್ನೊಂದು ಹೊಡೀರಿ ಅದಕ್ಕೆ. ನನ್ನ ಕೈಲಿ ಆಗಲ್ಲ ಮಾಯಾ. ಹೊಡೀರಿ ಅದಕ್ಕೆ. ಶರ್ಮಿಳ, ಏನಾಯ್ತು ನಿಂಗೆ? ಮಾಯಂಗೆ ಯಾಕೆ ಕುಡಿತಾ ಇದೀಯಾ? ನಾನೇ ಬೇಕು ಅಂತ ಹೊಡಿಸ್ಕೋತಿದ್ದೀನಿ ಭೈರ. ಹುಚ್ಚಿಡ್ತಿದ್ಯಾ ನಿಂಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಹೌದು, ನನಗೆ ಹುಚ್ಚಿಡ್ತಿದೆ. ಇಷ್ಟು ದಿನ ನನ್ನನ್ನು ನೋಡಿ ಭಯ ಪಡ್ತಿದ್ದವಳು ಇವತ್ತು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾಳಲ್ಲ, ಅದನ್ನ ನೋಡಿ ನನಗೆ ಏನು ಮಾಡಕ್ಕಾಗ್ತಿಲ್ಲ. ನಾನು ಹುಚ್ಚಿಡ್ತಿದೆ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನು ಇನ್ನೂ ಜೀವಂತವಾಗಿದ್ದೀನಲ್ಲ. ಇಂಥ ಬಂಡತನಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಸ್ವಾತಿ ಮನೆಗೆ ಬಂದಾಗ್ಲಿಂದ ಒಂದೊಂದು ವಿಷಯನೂ ಬದಲಾಗ್ತಿದೆ. ಈ ಮನೇಲಿ ನಾನು ಹಿಡ್ತಾನೆ ತಪ್ಪೋಗ್ತಿದೆ. ಅದನ್ನ ನಾನು ಬಿಟ್ಕೊಡೋದಿಲ್ಲ. ಅದಕ್ಕೆ ನನ್ನ ಒಳಗಡೆ ಕೋಪ ಕುದೀತಿದೆ.
ಈ ಕೋಪ ಕಮ್ಮಿ ಆಗ್ಬೇಕಂದ್ರೆ ಯಾರನ್ನಾದ್ರೂ ಬಲಿ ತಗೋಬೇಕು. ಹೇಳು, ಯಾರನ್ನ ಸಾಯಿಸ್ತೀಯ? ಬೆಳ್ಳಿನ? ಸ್ವಾತಿನ? ಇಬ್ರೂನು ಬಿಡಲ್ಲ, ಒಟ್ಟಿಗೆ ಸಾಯಿಸ್ತೀನಿ. ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳಿದ್ದೆ, ನೆನ್ಪಿದ್ಯಾ? ಚಿತ್ರ ಸತ್ತಿದ್ದು, ಸ್ವಾತಿ ಹುಟ್ಟಿದ್ದು ಎರಡೂ ಒಂದೇ ದಿನ ಬಂದಿದೆ. ಇದರ ಅರ್ಥ ಏನಂತ ಗೊತ್ತಾ? ಚಿತ್ರನ್ ಮಗಳು ಬೇರೆ ಯಾರು ಅಲ್ಲ, ಸ್ವಾತಿ ಅನ್ನೋದು ಗೊತ್ತಾಯ್ತು.